ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡದಲ್ಲಿ ಕೂಡ ಜನಿವಾರ ಕಟ್ ಮಾಡಿದಂತ ಘಟನೆ ನಡೆದಿದೆ. ಧಾರವಾಡದಲ್ಲಿ ಕೂಡ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ, ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯ, ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ದ ವಿದ್ಯಾರ್ಥಿ ಮಾತು ಕೇಳದೆ ಜನಿವಾರ ಕತ್ತರಿಸಿರುವ ಸಿಬ್ಬಂದಿ, ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ವಿದ್ಯಾರ್ಥಿ ಶಾಕ್. ಧಾರವಾಡದ ಹುರ್ಗಡ್ಲಿ ಕಾಲೇಜು ಕೇಂದ್ರದಲ್ಲಿ ಘಟನೆ ನಡೆದಿದೆ. ಅಲ್ಲಯ್ಯ, ಒಂದು ಕಡೆ ಜನಿವಾರ ಕತ್ತರಿಸ್ತೀರಿ, ಇನ್ನು ಎಲ್ಲರೂ ಉಡ್ದಾರ ಹಾಕೊಂಡ್ಬರ್ತಾರಲ್ಲ, ಅದನ್ನೇನ್ ಮಾಡ್ತೀರಿ? ಯಾರ್ರಿ ಅವ? ಇದೊಂಥರ ಇದೇನು ಗೊತ್ತಾ, ದ್ವೇಷ ಇದು ಅಷ್ಟೇ. ಈ ಕೆಲವು ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ, ಅವರನ್ನು ಕಂಡ್ರಾಗಲ್ಲ ಇವರನ್ನು ಕಂಡ್ರಾಗಲ್ಲ, ಆ ತರ ಯಾವ್ದಾದ್ರು ಒಂದು ರೀತಿಯಲ್ಲಿ ತಾನು ಯಾವ್ದಾದ್ರು ಸಕ್ಸಸ್ ಆಗದೇ ಇದ್ರೆ ಮತ್ತೊಬ್ಬನಿಗೆ ಕಿರುಕುಳ ಕೊಟ್ಟು ಸಮಾಧಾನ ಮಾಡ್ಬೇಕಷ್ಟೇ. ಅಲ್ಲ, ಇದರ ವಿರುದ್ಧ ನಿಜವಾಗ್ಲೂ ಬ್ರಾಹ್ಮಣ ಸಂಘಟನೆಗಳ ಹೋರಾಟ ನನಗಂತೂ ಸಮಾಧಾನ ಇಲ್ಲಪ್ಪ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ರಿಪಬ್ಲಿಕನ್ನವಂತೂ ಇದಕ್ಕೆ ಸಪೋರ್ಟ್ ಆಗದಿಲ್ಲ. ಯಾಕಂದ್ರೆ ಇದು ಅವಹೇಳನ ಮಾಡಿರುವಂತದ್ದು. ಬೇರೆ ಆಗಿದ್ದಾಗಿದ್ರೆ ಈಗ ಬೆಂಕಿ ಬೀಳ್ತಾ ಇತ್ತು. ಆ ಸಹಿಷ್ಣುತೆ ಇದನ್ನ ಕಾರಣಕ್ಕಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇಷ್ಟೊಂದು ಲಜ್ಜೆಗೆಟ್ಟವರಾಗಬಾರ್ದು. ಇದರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಮುಖ್ಯಮಂತ್ರಿಗಳು ಮಾತಾಡಬೇಕು. ಏನ್ರಿ ಆಗ್ತಾ ಇದೆ, ಯಾವನ್ರಿ ಅವನು ಸಸ್ಪೆಂಡ್ ಮಾಡ್ರಿ ಅಂತ ಒಂದು ಮಾತು ಹೇಳಿದ್ರೆ ಆ ಧೈರ್ಯವೇ ಬೇರೆ ಇರ್ತದೆ. ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡದಲ್ಲಿ ಕೂಡ ಜನಿವಾರ ಕಟ್ ಮಾಡಿದಂತ ಘಟನೆ ನಡೆದಿದೆ. ಧಾರವಾಡದಲ್ಲಿ ಕೂಡ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ, ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯ, ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ದ ವಿದ್ಯಾರ್ಥಿ ಮಾತು ಕೇಳದೆ ಜನಿವಾರ ಕತ್ತರಿಸಿರುವ ಸಿಬ್ಬಂದಿ, ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ವಿದ್ಯಾರ್ಥಿ ಶಾಕ್. ಧಾರವಾಡದ ಹುರ್ಗಡ್ಲಿ ಕಾಲೇಜು ಕೇಂದ್ರದಲ್ಲಿ ಘಟನೆ ನಡೆದಿದೆ. ಅಲ್ಲಯ್ಯ, ಒಂದು ಕಡೆ ಜನಿವಾರ ಕತ್ತರಿಸ್ತೀರಿ, ಇನ್ನು ಎಲ್ಲರೂ ಉಡ್ದಾರ ಹಾಕೊಂಡ್ಬರ್ತಾರಲ್ಲ, ಅದನ್ನೇನ್ ಮಾಡ್ತೀರಿ? ಯಾರ್ರಿ ಅವ? ಇದೊಂಥರ ಇದೇನು ಗೊತ್ತಾ, ದ್ವೇಷ ಇದು ಅಷ್ಟೇ. ಈ ಕೆಲವು ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ, ಅವರನ್ನು ಕಂಡ್ರಾಗಲ್ಲ ಇವರನ್ನು ಕಂಡ್ರಾಗಲ್ಲ, ಆ ತರ ಯಾವ್ದಾದ್ರು ಒಂದು ರೀತಿಯಲ್ಲಿ ತಾನು ಯಾವ್ದಾದ್ರು ಸಕ್ಸಸ್ ಆಗದೇ ಇದ್ರೆ ಮತ್ತೊಬ್ಬನಿಗೆ ಕಿರುಕುಳ ಕೊಟ್ಟು ಸಮಾಧಾನ ಮಾಡ್ಬೇಕಷ್ಟೇ. ಅಲ್ಲ, ಇದರ ವಿರುದ್ಧ ನಿಜವಾಗ್ಲೂ ಬ್ರಾಹ್ಮಣ ಸಂಘಟನೆಗಳ ಹೋರಾಟ ನನಗಂತೂ ಸಮಾಧಾನ ಇಲ್ಲಪ್ಪ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ರಿಪಬ್ಲಿಕನ್ನವಂತೂ ಇದಕ್ಕೆ ಸಪೋರ್ಟ್ ಆಗದಿಲ್ಲ. ಯಾಕಂದ್ರೆ ಇದು ಅವಹೇಳನ ಮಾಡಿರುವಂತದ್ದು. ಬೇರೆ ಆಗಿದ್ದಾಗಿದ್ರೆ ಈಗ ಬೆಂಕಿ ಬೀಳ್ತಾ ಇತ್ತು. ಆ ಸಹಿಷ್ಣುತೆ ಇದನ್ನ ಕಾರಣಕ್ಕಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇಷ್ಟೊಂದು ಲಜ್ಜೆಗೆಟ್ಟವರಾಗಬಾರ್ದು. ಇದರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಮುಖ್ಯಮಂತ್ರಿಗಳು ಮಾತಾಡಬೇಕು. ಏನ್ರಿ ಆಗ್ತಾ ಇದೆ, ಯಾವನ್ರಿ ಅವನು ಸಸ್ಪೆಂಡ್ ಮಾಡ್ರಿ ಅಂತ ಒಂದು ಮಾತು ಹೇಳಿದ್ರೆ ಆ ಧೈರ್ಯವೇ ಬೇರೆ ಇರ್ತದೆ. ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡದಲ್ಲಿ ಕೂಡ ಜನಿವಾರ ಕಟ್ ಮಾಡಿದಂತ ಘಟನೆ ನಡೆದಿದೆ. ಧಾರವಾಡದಲ್ಲಿ ಕೂಡ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ, ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯ, ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ದ ವಿದ್ಯಾರ್ಥಿ ಮಾತು ಕೇಳದೆ ಜನಿವಾರ ಕತ್ತರಿಸಿರುವ ಸಿಬ್ಬಂದಿ, ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ವಿದ್ಯಾರ್ಥಿ ಶಾಕ್. ಧಾರವಾಡದ ಹುರ್ಗಡ್ಲಿ ಕಾಲೇಜು ಕೇಂದ್ರದಲ್ಲಿ ಘಟನೆ ನಡೆದಿದೆ. ಅಲ್ಲಯ್ಯ, ಒಂದು ಕಡೆ ಜನಿವಾರ ಕತ್ತರಿಸ್ತೀರಿ, ಇನ್ನು ಎಲ್ಲರೂ ಉಡ್ದಾರ ಹಾಕೊಂಡ್ಬರ್ತಾರಲ್ಲ, ಅದನ್ನೇನ್ ಮಾಡ್ತೀರಿ? ಯಾರ್ರಿ ಅವ? ಇದೊಂಥರ ಇದೇನು ಗೊತ್ತಾ, ದ್ವೇಷ ಇದು ಅಷ್ಟೇ. ಈ ಕೆಲವು ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ, ಅವರನ್ನು ಕಂಡ್ರಾಗಲ್ಲ ಇವರನ್ನು ಕಂಡ್ರಾಗಲ್ಲ, ಆ ತರ ಯಾವ್ದಾದ್ರು ಒಂದು ರೀತಿಯಲ್ಲಿ ತಾನು ಯಾವ್ದಾದ್ರು ಸಕ್ಸಸ್ ಆಗದೇ ಇದ್ರೆ ಮತ್ತೊಬ್ಬನಿಗೆ ಕಿರುಕುಳ ಕೊಟ್ಟು ಸಮಾಧಾನ ಮಾಡ್ಬೇಕಷ್ಟೇ. ಅಲ್ಲ, ಇದರ ವಿರುದ್ಧ ನಿಜವಾಗ್ಲೂ ಬ್ರಾಹ್ಮಣ ಸಂಘಟನೆಗಳ ಹೋರಾಟ ನನಗಂತೂ ಸಮಾಧಾನ ಇಲ್ಲಪ್ಪ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ರಿಪಬ್ಲಿಕನ್ನವಂತೂ ಇದಕ್ಕೆ ಸಪೋರ್ಟ್ ಆಗದಿಲ್ಲ. ಯಾಕಂದ್ರೆ ಇದು ಅವಹೇಳನ ಮಾಡಿರುವಂತದ್ದು. ಬೇರೆ ಆಗಿದ್ದಾಗಿದ್ರೆ ಈಗ ಬೆಂಕಿ ಬೀಳ್ತಾ ಇತ್ತು. ಆ ಸಹಿಷ್ಣುತೆ ಇದನ್ನ ಕಾರಣಕ್ಕಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇಷ್ಟೊಂದು ಲಜ್ಜೆಗೆಟ್ಟವರಾಗಬಾರ್ದು. ಇದರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಮುಖ್ಯಮಂತ್ರಿಗಳು ಮಾತಾಡಬೇಕು. ಏನ್ರಿ ಆಗ್ತಾ ಇದೆ, ಯಾವನ್ರಿ ಅವನು ಸಸ್ಪೆಂಡ್ ಮಾಡ್ರಿ ಅಂತ ಒಂದು ಮಾತು ಹೇಳಿದ್ರೆ ಆ ಧೈರ್ಯವೇ ಬೇರೆ ಇರ್ತದೆ. ಶಿವಮೊಗ್ಗ ಬೀದರ್ ಬಳಿಕ ಧಾರವಾಡದಲ್ಲಿ ಕೂಡ ಜನಿವಾರ ಕಟ್ ಮಾಡಿದಂತ ಘಟನೆ ನಡೆದಿದೆ. ಧಾರವಾಡದಲ್ಲಿ ಕೂಡ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ, ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯ, ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ದ ವಿದ್ಯಾರ್ಥಿ ಮಾತು ಕೇಳದೆ ಜನಿವಾರ ಕತ್ತರಿಸಿರುವ ಸಿಬ್ಬಂದಿ, ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ವಿದ್ಯಾರ್ಥಿ ಶಾಕ್. ಧಾರವಾಡದ ಹುರ್ಗಡ್ಲಿ ಕಾಲೇಜು ಕೇಂದ್ರದಲ್ಲಿ ಘಟನೆ ನಡೆದಿದೆ. ಅಲ್ಲಯ್ಯ, ಒಂದು ಕಡೆ ಜನಿವಾರ ಕತ್ತರಿಸ್ತೀರಿ, ಇನ್ನು ಎಲ್ಲರೂ ಉಡ್ದಾರ ಹಾಕೊಂಡ್ಬರ್ತಾರಲ್ಲ, ಅದನ್ನೇನ್ ಮಾಡ್ತೀರಿ? ಯಾರ್ರಿ ಅವ? ಇದೊಂಥರ ಇದೇನು ಗೊತ್ತಾ, ದ್ವೇಷ ಇದು ಅಷ್ಟೇ. ಈ ಕೆಲವು ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ,
ಅವರನ್ನು ಕಂಡ್ರಾಗಲ್ಲ ಇವ್ರನ್ನ ಕಂಡ್ರಾಗಲ್ಲ ಆ ತರ ಯಾವ್ದಾದ್ರು ಒಂದು ರೀತಿಯಲ್ಲಿ ತಾನು ಯಾವ್ದಾದ್ರು ಸಕ್ಸಸ್ ಆಗದಿದ್ರೆ ಮತ್ತೊಬ್ಬನಿಗೆ ಕಿರುಕುಳ ಕೊಟ್ಟು ಸಮಾಧಾನ ಪಡ್ಕೊಂಡು ಕಿರಿಕ್ ಮಾಡ್ಬೇಕಷ್ಟೇ. ಅಲ್ಲ, ಇದರ ವಿರುದ್ಧ ನಿಜವಾಗ್ಲೂ ಬ್ರಾಹ್ಮಣ ಸಂಘಟನೆಗಳ ಹೋರಾಟ ನನಗಂತೂ ಸಮಾಧಾನ ಇಲ್ಲಪ್ಪ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ರಿಪಬ್ಲಿಕರಣವಂತೂ ಇದಕ್ಕೆ ಸಪೋರ್ಟ್ ಆಗದಿಲ್ಲ. ಯಾಕಂದ್ರೆ ಇದು ಅವಹೇಳನ ಮಾಡಿರುವಂತದ್ದು. ಬೇರೆ ಆಗಿದ್ದಾಗಿದ್ರೆ ಈಗ ಬೆಂಕಿ ಬೀಳ್ತಾ ಇತ್ತು. ಆ ಸಹಿಷ್ಣುತೆ ಇದನ್ನ ಕಾರಣಕ್ಕಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇಷ್ಟೊಂದು ಲಜ್ಜೆಗೆಟ್ಟವರಾಗಬಾರ್ದು. ಇದರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಮುಖ್ಯಮಂತ್ರಿಗಳು ಮಾತಾಡಬೇಕು. ಏನ್ರಿ ಆಗ್ತಾ ಇದೆ, ಯಾವನ್ರಿ ಅವನು ಸಸ್ಪೆಂಡ್ ಮಾಡ್ರಿ ಅಂತ ಒಂದು ಮಾತು ಹೇಳಿದ್ರೆ ಆ ಧೈರ್ಯವೇ ಬೇರೆ ಇರ್ತದೆ. ಶಿವಮೊಗ್ಗ, ಬೀದರ್ ಬಳಿಕ ಧಾರವಾಡದಲ್ಲಿ ಕೂಡ ಜನಿವಾರ ಕಟ್ ಮಾಡಿದಂತ ಘಟನೆ ನಡೆದಿದೆ. ಧಾರವಾಡದಲ್ಲಿ ಕೂಡ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ, ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯ, ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ದ ವಿದ್ಯಾರ್ಥಿ ಮಾತು ಕೇಳದೆ ಜನಿವಾರ ಕತ್ತರಿಸಿರುವ ಸಿಬ್ಬಂದಿ, ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ವಿದ್ಯಾರ್ಥಿ ಶಾಕ್. ಧಾರವಾಡದ ಹುರ್ಗಡ್ಲಿ ಕಾಲೇಜು ಕೇಂದ್ರದಲ್ಲಿ ಘಟನೆ ನಡೆದಿದೆ. ಅಲ್ಲಯ್ಯ, ಒಂದು ಕಡೆ ಜನಿವಾರ ಕತ್ತರಿಸ್ತೀರಿ, ಇನ್ನು ಎಲ್ಲರೂ ಉಡ್ದಾರ ಹಾಕೊಂಡ್ ಬರ್ತಾರಲ್ಲ, ಅದನ್ನೇನ್ ಮಾಡ್ತೀರಿ? ಯಾರ್ಯಾವ ಇದೊಂಥರ ಇದೇನು ಗೊತ್ತಾ, ದ್ವೇಷ ಇದು ಅಷ್ಟೇ. ಈ ಕೆಲವು ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ, ಅವರನ್ನು ಕಂಡ್ರಾಗಲ್ಲ ಇವ್ರನ್ನ ಕಂಡ್ರಾಗಲ್ಲ ಆ ತರ ಯಾವ್ದಾದ್ರು ಒಂದು ರೀತಿಯಲ್ಲಿ ತಾನು ಯಾವ್ದಾದ್ರು ಸಕ್ಸಸ್ ಆಗದಿದ್ರೆ ಮತ್ತೊಬ್ಬನಿಗೆ ಕಿರುಕುಳ ಕೊಟ್ಟು ಸಮಾಧಾನ ಪಡ್ಕೊಂಡು ಕಿರಿಕ್ ಮಾಡ್ಬೇಕಷ್ಟೇ. ಅಲ್ಲ, ಇದರ ವಿರುದ್ಧ ನಿಜವಾಗ್ಲೂ ಬ್ರಾಹ್ಮಣ ಸಂಘಟನೆಗಳ ಹೋರಾಟ ನನಗಂತೂ ಸಮಾಧಾನ ಇಲ್ಲಪ್ಪ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ರಿಪಬ್ಲಿಕರಣವಂತೂ ಇದಕ್ಕೆ ಸಪೋರ್ಟ್ ಆಗದಿಲ್ಲ. ಯಾಕಂದ್ರೆ ಇದು ಅವಹೇಳನ ಮಾಡಿರುವಂತದ್ದು. ಬೇರೆ ಆಗಿದ್ದಾಗಿದ್ರೆ ಈಗ ಬೆಂಕಿ ಬೀಳ್ತಾ ಇತ್ತು. ಆ ಸಹಿಷ್ಣುತೆ ಇದನ್ನ ಕಾರಣಕ್ಕಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇಷ್ಟೊಂದು ಲಜ್ಜೆಗೆಟ್ಟವರಾಗಬಾರ್ದು. ಇದರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಮುಖ್ಯಮಂತ್ರಿಗಳು ಮಾತಾಡಬೇಕು. ಏನ್ರಿ ಆಗ್ತಾ ಇದೆ, ಯಾವನ್ರಿ ಅವನು ಸಸ್ಪೆಂಡ್ ಮಾಡ್ರಿ ಅಂತ ಒಂದು ಮಾತು ಹೇಳಿದ್ರೆ ಆ ಧೈರ್ಯವೇ ಬೇರೆ ಇರ್ತದೆ. ಶಿವಮೊಗ್ಗ, ಬೀದರ್ ಬಳಿಕ ಧಾರವಾಡದಲ್ಲಿ ಕೂಡ ಜನಿವಾರ ಕಟ್ ಮಾಡಿದಂತ ಘಟನೆ ನಡೆದಿದೆ. ಧಾರವಾಡದಲ್ಲಿ ಕೂಡ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ, ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯ, ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ದ ವಿದ್ಯಾರ್ಥಿ ಮಾತು ಕೇಳದೆ ಜನಿವಾರ ಕತ್ತರಿಸಿರುವ ಸಿಬ್ಬಂದಿ, ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ವಿದ್ಯಾರ್ಥಿ ಶಾಕ್. ಧಾರವಾಡದ ಹುರ್ಗಡ್ಲಿ ಕಾಲೇಜು ಕೇಂದ್ರದಲ್ಲಿ ಘಟನೆ ನಡೆದಿದೆ. ಅಲ್ಲಯ್ಯ, ಒಂದು ಕಡೆ ಜನಿವಾರ ಕತ್ತರಿಸ್ತೀರಿ, ಇನ್ನು ಎಲ್ಲರೂ ಉಡ್ದಾರ ಹಾಕೊಂಡ್ ಬರ್ತಾರಲ್ಲ, ಅದನ್ನೇನ್ ಮಾಡ್ತೀರಿ? ಯಾರ್ಯಾವ ಇದೊಂಥರ ಇದೇನು ಗೊತ್ತಾ, ದ್ವೇಷ ಇದು ಅಷ್ಟೇ. ಈ ಕೆಲವು ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ, ಅವರನ್ನು ಕಂಡ್ರಾಗಲ್ಲ ಇವ್ರನ್ನ ಕಂಡ್ರಾಗಲ್ಲ ಆ ತರ ಯಾವ್ದಾದ್ರು ಒಂದು ರೀತಿಯಲ್ಲಿ ತಾನು ಯಾವ್ದಾದ್ರು ಸಕ್ಸಸ್ ಆಗದಿದ್ರೆ ಮತ್ತೊಬ್ಬನಿಗೆ ಕಿರುಕುಳ ಕೊಟ್ಟು ಸಮಾಧಾನ ಪಡ್ಕೊಂಡು ಕಿರಿಕ್ ಮಾಡ್ಬೇಕಷ್ಟೇ. ಅಲ್ಲ, ಇದರ ವಿರುದ್ಧ ನಿಜವಾಗ್ಲೂ ಬ್ರಾಹ್ಮಣ ಸಂಘಟನೆಗಳ ಹೋರಾಟ ನನಗಂತೂ ಸಮಾಧಾನ ಇಲ್ಲಪ್ಪ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ರಿಪಬ್ಲಿಕರಣವಂತೂ ಇದಕ್ಕೆ ಸಪೋರ್ಟ್ ಆಗದಿಲ್ಲ. ಯಾಕಂದ್ರೆ ಇದು ಅವಹೇಳನ ಮಾಡಿರುವಂತದ್ದು. ಬೇರೆ ಆಗಿದ್ದಾಗಿದ್ರೆ ಈಗ ಬೆಂಕಿ ಬೀಳ್ತಾ ಇತ್ತು. ಆ ಸಹಿಷ್ಣುತೆ ಇದನ್ನ ಕಾರಣಕ್ಕಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇಷ್ಟೊಂದು ಲಜ್ಜೆಗೆಟ್ಟವರಾಗಬಾರ್ದು. ಇದರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಮುಖ್ಯಮಂತ್ರಿಗಳು ಮಾತಾಡಬೇಕು. ಏನ್ರಿ ಆಗ್ತಾ ಇದೆ, ಯಾವನ್ರಿ ಅವನು ಸಸ್ಪೆಂಡ್ ಮಾಡ್ರಿ ಅಂತ ಒಂದು ಮಾತು ಹೇಳಿದ್ರೆ ಆ ಧೈರ್ಯವೇ ಬೇರೆ ಇರ್ತದೆ.